ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಅಂತಿಮ ವಿದಾಯವನ್ನ ಹೇಳಾಗಿದೆ. ಈ ಅಂತ್ಯ ಸಂಸ್ಕಾರದಲ್ಲಿ ಅನೇಕ ಪಕ್ಷಗಳ ಗಣ್ಯಾತಿ ಗಣ್ಯರೆಲ್ಲ ಭಾಗಿಯಾಗಿದ್ರು. ಮೋದಿ ಆದಿಯಾಗಿ ಕೇಂದ್ರ ಸಚಿವರು, ವಿರೋಧ ಪಕ್ಷದ ನಾಯಕರು, ಹೀಗೆ ಅನೇಕರು ಈ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿದ್ರು. ಈ ಅಂತ್ಯ ಸಂಸ್ಕಾರದಲ್ಲಿ ರಾಹುಲ್ ಗಾಂಧಿ ನಡೆದುಕೊಂಡ ರೀತಿ, ಅವರ ನಡೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇವೆ. ಒಂದು ಕಡೆ ರಾಹುಲ್ ಗಾಂಧಿ ಅವರು ಎಂದಿನಂತೆ ತಮ್ಮ ವೈಟ್ ಟೀ ಶರ್ಟ್ ನೊಂದಿಗೆನೆ ಬಂದಿದ್ರು. ದೆಹಲಿಯಲ್ಲಿ ಸ್ವಲ್ಪ ಮಳೆ, ಡಿಸೆಂಬರ್ ಅಂದ್ರೆ ಕೇಳ್ಬೇಕಾ, ತುಂಬಾನೇ ಚಳಿ ಇರುತ್ತೆ. ಇಂತಹ ಚಳಿ ನಡುವೆ ಕೂಡ ಎಲ್ರೂ ಜಾಕೆಟ್ ಹಾಕೊಂಡು, ಸ್ವೆಟರ್ ಹಾಕೊಂಡು, ಮಫ್ಲರ್ ಅನ್ನ ಹಾಕೊಂಡು ಬಂದಿದ್ರೆ ಅದೇನು ಇಲ್ಲದೆ ಕೇವಲ ಟೀ ಶರ್ಟ್ ನಲ್ಲಿ ಕಾಣಿಸ್ಕೊಂಡ್ರು. ಇದು ಒಂದ್ ಕಡೆ ಕೆಲವರಿಗೆ ಆಶ್ಚರ್ಯ ಅನ್ನಿಸ್ತು. ಹಾಗೆ ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆಯಲ್ಲಿ ರಾಹುಲ್ ಗಾಂಧಿ ಒಂದ್ ಕಡೆ ತುಂಬಾ ಭಾವುಕರಾಗಿ ಕಾಣ್ತಾ ಇದ್ದುದನ್ನು ಕೂಡ ಕೆಲವೊಂದು ವಿಡಿಯೋಗಳಲ್ಲಿ ಗಮನಿಸಬಹುದು. ಹಾಗೇನೆ ಅಂತ್ಯಕ್ರಿಯೆ ನೆರವೇರೋ ಟೈಮ್ನಲ್ಲೂ ತಲೆಗೆ ಒಂದು ಬಿಳಿಯ ಬಟ್ಟೆಯನ್ನ ಕೂಡ ಸುತ್ತಕೊಂಡಿದ್ರು. ಇದೆಲ್ಲ ಒಂದ್ ಕಡೆ ಆದ್ರೆ ಇನ್ನೊಂದಿಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇವೆ. ಅದೇನಂತಂದ್ರೆ ಅವರ ನಿವಾಸಕ್ಕೇನೆ ತೆರಳಿ, ಅಂದ್ರೆ ಮನಮೋಹನ್ ಸಿಂಗ್ ಅವರ ನಿವಾಸಕ್ಕೆ ತೆರಳಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಮಾಡಾದ್ಮೇಲೆ ಅಲ್ಲಿದ್ದಂತವರ ಜೊತೆ ರಾಹುಲ್ ಗಾಂಧಿ ನಗ್ತಾ ನಗ್ತಾ ಮಾತಾಡ್ತಾರೆ. ಇದೊಂದ್ ರೀತಿ ಆಕ್ಷೇಪಕ್ಕೂ ಕೂಡ ಕಾರಣವಾಗ್ತಾ ಇದೆ. ಯಾಕಂದ್ರೆ ಸಾವಿನ ಮನೆಯಲ್ಲಿ ರಾಹುಲ್ ಗಾಂಧಿ ಈ ರೀತಿ ನಡೆದುಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ರಾಹುಲ್ ಗಾಂಧಿ ಮಾತ್ರ ಅಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ನಗ್ತಾ ಇರುವ ಒಂದು ವಿಡಿಯೋ ಈಗ ವೈರಲ್ ಆಗ್ತಾ ಇದ್ದು, ಅವರ ನಡೆ ಬಗ್ಗೆ ಕೂಡ ಒಂದ್ ರೀತಿ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಸಾವಿನ ಮನೆ, ಎಲ್ಲರೂ ದುಃಖದಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ಹೀಗೆ ನಗ್ತಾ ನಗ್ತಾ ಮಾತಾಡ್ಕೊಂಡು ಇರಬೇಕಾದಂತ ಅಗತ್ಯ ಏನಿತ್ತು? ಹಿರಿಯರಾಗಿದ್ಕೊಂಡು ಈ ರೀತಿ ನಡೆದುಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತೆಲ್ಲ ನೆಟ್ಟಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ.